ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ರ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ರಪ್ಪ. ಹಾಗೆ ಬೆಲ್ ಐಕನ್ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ನೋಡೋದಾದ್ರೆ ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ ಇದೀಗ ಬರ್ತಿರೋ ನ್ಯೂಸ್ ಏನಪ್ಪಾ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು 3 ODI ಟೆಸ್ಟ್ ಮತ್ತು T20 3 ಫಾರ್ಮ್ಯಾಟ್ ಗಳನ್ನ ಆಡ್ಬೇಕಂತ ಹೇಳ್ತಿದ್ದಾರೆ ಅಂತಂದು ಇದೀಗ ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ ಆದ್ರೆ ವರದಿ ಬರ್ತಿದೆ. ಸೂರ್ಯಕುಮಾರ್ ಯಾದವ್ ಮೊದಲೆಲ್ಲ T20 ಅಷ್ಟೇ ಆಡ್ತಿದ್ರು ಮತ್ತು ಟೆಸ್ಟ್ ODIಗೆ ಏನಾದ್ರು ಆಡಿಲ್ಲ ಅಂತಾನೆ ಹೇಳ್ಬೇಕು. ಇದೀಗ ಸೂರ್ಯಕುಮಾರ್ ಯಾದವ್ ಅವರು 3 ಫಾರ್ಮ್ಯಾಟ್ ಗಾದ್ರೆ ಆಡಲು ರೆಡಿ ಇದ್ದಾರೆ, ಸಿದ್ಧರಿದ್ದಾರೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಆದ್ರೆ ಹೇಳ್ತಿದೆ. ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಯಾವುದರಲ್ಲಿ ಬೆಟರ್ ಬ್ಯಾಟ್ಸ್ಮನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ರಿಯಾನ್ ಪರಾಗ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ರಿಯಾನ್ ಪರಾಗ್ ಅವರು ಚೆಂಡಿನೊಂದಿಗೆ ಏನು ಮಾಡಬೇಕು ಮತ್ತು ಚೆಂಡು ಕೈಯಾಗ ಸಿಕ್ಕಾಗ ಏನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಮತ್ತು ಅದನ್ನು ಜನಕ್ಕೆ ತೋರಿಸ್ತಾ ಇದ್ದಾರೆ ಮತ್ತು ಯಂಗ್ಸ್ಟರ್ ಯಾವ ರೀತಿ ಟೀಮ್ ಇಂಡಿಯಾಗೆ ಕಾಲಿಟ್ಟಾಗ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ತಗೋಬೇಕಂತಂದು ರಿಯಾನ್ ಪರಾಗ್ ಆದ್ರೆ ಗೊತ್ತಿದೆ ಅಂತಂದು ದಿನೇಶ್ ಕಾರ್ತಿಕ್ ಅವರು ಇದೀಗಾದ್ರೆ ಒಂದು ಹೇಳಿಕಾದ್ರೆ ನೀಡಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಮುಂದೆ ಬರೋ ಯಂಗ್ಸ್ಟರ್ಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಯಂಗ್ಸ್ಟರ್ಗೆ ಮತ್ತು ಮುಂದೆ ಬರೋ ಟೀಮ್ ಇಂಡಿಯಾ ಕ್ರಿಕೆಟ್ ಆಟಗಾರರಿಗೆ ರಿಯಾನ್ ಪರಾಗ್ ಅವರ ಸ್ಫೂರ್ತಿದಾಯಕ ಆಟವನ್ನಾದ್ರೂ ಹೇಳ್ತಿದ್ದಾರೆ. ಇನ್ನು 3 ವಿಕೆಟ್ ಒಂದೊಂದು ಮ್ಯಾಚ್ ಅಲ್ಲಿ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತಂತ ಬಾಲರ್ಸ್ ಗಳಿಗೆ ಗೊತ್ತಿರುತ್ತೆ. ಅದರಲ್ಲೂ ರಿಯಾನ್ ಪರಾಗ್ ಅಂತ ಆಲ್ರೌಂಡರ್ ಆಟಗಾರ ಇದೀಗ ನಾವು ಎಲ್ಲ ಬರೋ ಮುಂದೆ ಇಂಡಿಯನ್ ಕ್ರಿಕೆಟರ್ಸ್ ಸ್ಫೂರ್ತಿದಾಯಕ ಆಟಗಾರ ಎಂದು ದಿನೇಶ್ ಕಾರ್ತಿಕ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ KL ಬಗ್ಗೆ ಆಕಾಶ್ ಚೋಪ್ರಾ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ 2023ರಿಂದ KL ಅವರು ಮಧ್ಯಮ ಕ್ರಮಾಂಕದಲ್ಲಿ ಎಂತ ಬ್ಯಾಟರ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಹೀಗಿದ್ದಾಗ ಹೋದ ಶ್ರೀಲಂಕಾದ ವಿರುದ್ಧ ODI ಕಳಪೆ ಆಟವನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತಿದೆ ಮತ್ತು ಈ ಆಟವನ್ನು ನಾನು KL ಇಂದ ಬಯಸುವುದಿಲ್ಲ ಮತ್ತು KL ಅವರು ಮುಂದೆ ಪೀಕ್ ಆಗಿ ಆಟ ಆಡ್ತಾರೆ ಮತ್ತು ಯಂಗ್ಸ್ಟರ್ಸ್ಗೆ ಎಲ್ಲ ಸ್ಫೂರ್ತಿ ಆಗ್ಬೇಕಿದ್ದ ಆಟಗಾರ ಇದೀಗ ತಮ್ಮ ಕಳಪೆ ಆಟವನ್ನು ತೋರಿಸ್ತಾ ಇದ್ದಾರೆ ಎಂದು ಆಕಾಶ್ ಚೋಪ್ರಾ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಕೋಚ್ ಆಗಿರುವಂತ ರಾಹುಲ್ ದ್ರಾವಿಡ್ ಅವರ ರೀಪ್ಲೇಸ್ ಆಗಿ ಇದೀಗ ಕುಮಾರ್ ಸಂಗಕ್ಕರ ಆದ್ರೆ ಬಂದಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಗೆ ಆಶೀಶ್ ನೆಹ್ರಾ ರೀಪ್ಲೇಸ್ ಆಗಿ ಯುವರಾಜ್ ಸಿಂಗ್ ಆದ್ರೆ ಬಂದಿದ್ದಾರೆ. ನಿಮ್ಮ ಪ್ರಕಾರ ಯುವರಾಜ್ ಸಿಂಗ್ ಮತ್ತು ಕುಮಾರ್ ಸಂಗಕ್ಕರ ಕೋಚಿಂಗ್ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಕೊನೆಯದಾಗಿ ಲಾಸ್ಟ್ 5ನೇ ಅಪ್ಡೇಟ್ ನೋಡೋದಾದ್ರೆ ಇದೀಗ ಆಕಾಶ್ ಚೋಪ್ರಾ ಮತ್ತೊಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಜಡೇಜಾಗಿಂದ ಅಕ್ಷರ್ ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಮತ್ತು ತುಂಬಾನೇ ಚೆನ್ನಾಗಿ ಸ್ಪಿನ್ ಬೌಲಿಂಗ್ ಮತ್ತು ಆಲ್ರೌಂಡರ್ ಆಟವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆಕಾಶ್ ಚೋಪ್ರಾ ಆದ್ರೆ ಹೇಳಿದ್ದಾರೆ. ಇನ್ನು ಆಕಾಶ್ ಚೋಪ್ರಾ ಅವರ ಪ್ರಕಾರ 2025ರ ಚಾಂಪಿಯನ್ ಟ್ರೋಫಿಗೆ ಅಕ್ಷರ್ ಪಟೇಲ್ ಮತ್ತು ಜಡೇಜಾ ಇಬ್ರು ಕೂಡ ಆಯ್ಕೆ ಆಗುತ್ತಾರೆ ಎಂದು ಆಕಾಶ್ ಚೋಪ್ರಾ ಆದ್ರೆ ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ ಇಬ್ರು ಆಯ್ಕೆ ಆಗ್ತಾರಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.